ಸರ್ಪ ಸಂಸ್ಕಾರ ಪೂಜೆದು ಇತ್ತು. ಅದು ಅಮಾವಾಸ್ಯೆ ದಿವಸ ಇದ್ದಿದ್ರಿಂದ ಗುರುಗಳು ಉಚಿತವಾಗಿ ಧನಪ್ರಾಪ್ತಿದು ಯಂತ್ರವನ್ನು ಕೊಡ್ತಾ ಇದ್ರು. ಅದು ಒಂದು ಬಂಪರ್ ಬಹುಮಾನದ ಥರನೇ ಇತ್ತು ನಮ್ಗಳಿಗೆ. ಹಾಗಾಗಿ ಅವಳನ್ನು ಕರ್ಕೊಂಡು ಬಂದು ಪೂಜೆ ಮಾಡಿ ಬೇಡ್ಕೊಂಡು ಹೋಗಿದ್ದೆ. ಈ ವಾರದಷ್ಟೊತ್ತಿಗೆ ಅದು ರಿಸಲ್ಟ್ ಬಂದಿದ್ದು ತುಂಬ ಅದ್ಭುತ, ಬಹಳ ಸಂತೋಷ ಆಯಿತು. ಮೇಲೆ ಹೇಳಿ. ಓಂ ಹೃದಯಾಯ ನಮಃ, ಓಂ ನಮಃ. ಸರ್ಪ ಸಂಸ್ಕಾರ ತುಂಬ ಚೆನ್ನಾಗಿ ಬಂತು. ಪೂಜೆ ಮಾಡ್ತಾ ಇದ್ದಂಗೆ ನಮ್ಮಲ್ಲಿ ಏನೋ ಒಂಥರ ಆಪರೇಷನ್ ಆಗಿದೆ ಸರ್. ನೀವು ಇಲ್ಲಿ ಯಾವ ಸಮಸ್ಯೆಗೋಸ್ಕರ ಬಂದಿದ್ದೀರಿ ಸರ್? ಇಲ್ಲಿ ಹಣಕಾಸಿನ ಸಮಸ್ಯೆ ಮತ್ತು ವ್ಯವಹಾರದ ಸಮಸ್ಯೆ. ಕೆಲಸ ಬರ್ತಾ ಇದೆ, ಬಟ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಗುರುಗಳು ಕೊಟ್ಟರು ಥರ ಮಾಡ್ಕೊಳ್ಳಿ ಸರಾಗುತ್ತೆ ಅಂತ. ಗುರುಗಳ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳ್ಬೇಕಂದ್ರೆ ಏನಂತ ಹೇಳ್ತೀರಾ ಸರ್? ಗುರುಗಳ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಸರ್. ನಮ್ಮ ಭಾಗ್ಯ ಸಿಕ್ಕಿರೋದು ವರ್ಣನೆ ಮಾಡೋಕ್ಕಾಗಲ್ಲ ಸರ್ ಗುರುಗಳ ಬಗ್ಗೆ. ಯಾವ ರೀತಿ ಇಲ್ಲಿಗೆ ಬಂದರೆ ಸರ್ಪದೋಷ ಹೋಗ್ತದೆ ಅನ್ನೋದು ಖಂಡಿತವಾಗೂ ಸಾಬೀತಾಗೋಯ್ತು. ಮತ್ತೆ ಬರೋಂಥ ಜನಕ್ಕೆ ಏನಂತ ಹೇಳ್ತೀರಾ ಸರ್? ನೀವು ನೆಕ್ಸ್ಟ್ ಟೈಮ್ ಪೂಜೆ ಮಾಡಿಸಿದ್ರೆ ಇಲ್ಲಿ ಸರ್ಪ ಸಂಸ್ಕಾರ ಖಂಡಿತವಾಗೂ ಮಾಡ್ಕೊಂಡು ಬರೋರ್ಗೆ ಏನಂತ ಹೇಳ್ತೀರಾ? ಖಂಡಿತವಾಗ್ಲೂ ಹೇಳ್ತೀವಿ, ಎಲ್ಲರಿಗೂ ಒಳ್ಳೇದಾಗಬೇಕು. ಎಲ್ಲರಿಗೂ ಒಳ್ಳೇದಾಗೋ ದೃಷ್ಟಿಯಿಂದ ನಾವು ಯಾರೇ ಸಿಕ್ಕಿದ್ರು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಇದ್ದೇ ಇರುತ್ತೆ. ಅದು ಎಲ್ಲ ದೇವತೆಗಳಿಗಿನ್ನ ಎಲ್ಲ ಗ್ರಹ ದೋಷಗಳು ಹೋಗ್ಬೇಕು ಅಂದರೆ, ನವಗ್ರಹಗಳು ಶಾಂತಿ ಆಗಬೇಕು ಅಂದರೆ ಸರ್ಪದೋಷ ಮಾಡಿಸ್ಲೇಬೇಕು. ಎಂಥ ನಾವು ಸ್ಟ್ರಿಕ್ಟಾಗಿದ್ರು ಸರ್ಪದೋಷ ಮಾಡೋದ್ರಿಂದ ನವಗ್ರಹಗಳು ಶಾಂತಿ ಆಗ್ತವೆ ಅಂತ ಯೂಟ್ಯೂಬಲ್ಲಿ ನೋಡಿದ್ರಿಂದ ಇಲ್ಲ ಅದ್ರ ಪ್ರಯತ್ನ ನಡೀತು. ಅದನ್ನು ಬಿಡಿಸಿ ನಮಗಂತೂ ನಂಬಿಕೆ ಬಂದಿದೆ. ಬರೋರ್ಗೂ ಅದೇ ರೀತಿನ ತಿಳಿಸ್ತೀವಿ ಅಂತ ನಾನು ಭಾಳ ಅತಿಶಯೋತೆ ಆಸಕ್ತಿಯಿಂದ ಹೇಳ್ತಾ ಇದ್ದೆ. ಗುರುಗಳು ಮರದಲ್ಲಿ ನವಗ್ರಹಗಳೆಲ್ಲ ಜೋಡಿಸಿದ್ರಾ? ಜೋಡಿಸಿದ್ರು. ಚೆನ್ನಾಗಿ ಮಾಡಿಕೊಟ್ರಾ? ಚೆನ್ನಾಗಿ ಮಾಡಿಕೊಟ್ರು. ಗುರುಗಳ ಬಗ್ಗೆ ಏನಂತ ಹೇಳ್ತೀರಾ ಒಂದೆರಡು ಮಾತಲ್ಲಿ? ಅವರು ಗುರುಗಳಿಂದ ಆಶೀರ್ವಾದ ಪಡೆದಿನ ಮಂತ್ರಸಿದ್ಧಿ ಅವ್ರ ಮೇಲೆ ಇದೆ. ಹಂಗಾಗಿ ಅವ್ರು ಹೇಳಿದ್ದೆಲ್ಲದೂ ಮಂತ್ರವನ್ನು ಹೊಲಿಸ್ಕೊಳ್ಳೋದ್ರಿಂದ ವಿದ್ಯೆ ಎಲ್ಲ ಕಷ್ಟಗಳು ದೂರ ಆಗ್ತವೆ ಅನ್ನೋದು. ಅವ್ರು ಮಂತ್ರ ಹೊಲಿಸ್ಕೊಂಡಿದ್ರೆ ಬರೋರ್ಗೂ ಕಷ್ಟ ಪರಿಹಾರ ಮಾಡ್ತಾರೆ ಅಂತಕ್ಕಂಥ ಮಾತು ನಿಮ್ಮ ಕಡೆ. ಬಟ್ ಘಾಟಿ ಸುಬ್ರಹ್ಮಣ್ಯ ಆಗಲಿ, ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ಅಷ್ಟು ವಿವರಣೆಗೆ ಏನು ಹೇಳಲ್ಲ. ಅವ್ರು ಹೇಳೋದು ಒಂದೇ, ಪೂಜೆ ಮಾಡಿದ ತಕ್ಷಣ ಮಟನ್ ತಿನ್ಬೇಡಿ, ನಾನ್ ವೆಜ್ ತಿನ್ಬೇಡಿ, ಇದು ಪಥ್ಯ ಇದೆ ಅಂತ ಹೇಳಿದ್ದಾರೆ. ಬಟ್ ಪ್ರತಿಯೊಂದು ಪೂಜೆಯಲ್ಲೂ ಒಂದೊಂದು ಸಂಸ್ಕೃತ ಪದಗಳಲ್ಲೂ ಏನೇನು ಅರ್ಥ ಇದೆ, ಯಾವ ಸ್ಟೇಜಲ್ಲಿ ಯಾವುದು ಬರುತ್ತೆ ಅಂತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿ ನಮಗೆ ಸರ್ಪ ಸಂಸ್ಕಾರ ಏನೋ ಫುಲ್ಲು ಡೀಟೇಲ್ಸಾಗಿ ತಿಳಿಸಿ ಹೇಳ್ಕೊಟ್ಟಿದ್ದಾರೆ. ಸ್ವಾಮಿ ದೇವಸ್ಥಾನ ಕೊತ್ರಳ್ಳಿನಲ್ಲಿ ಅಮಾವಾಸ್ಯೆಯಂದು ಯಾವಾಗೂ ಸರ್ಪಶಾಂತಿಯನ್ನು ಮಾಡಿಸ್ತಾನೆ ಇದ್ದೀರಾ. ಇವಾಗ ಮುಂದೆ ಬರೋ ಸರ್ಪಶಾಂತಿನ ಇಟ್ಕೊಂಡಿದ್ದೀರಾ. ಅದರಿಂದ ಆಗುವಂಥ ಪ್ರಯೋಜನಗಳು ಏನಿದೆ? ಪ್ರತಿ ಅಮಾವಾಸ್ಯೆಯಲ್ಲಿ ಕ್ಷೇತ್ರದಲ್ಲಿ ಅದು ಮಾಡಬೇಕಂತ ನಿರ್ಧಾರ ಮಾಡಿ ಈಗ 2ನೇ ಅಮಾವಾಸ್ಯೆಯಲ್ಲೂ ಮಾಡ್ತಾ ಇದ್ದೀವಿ. ಸುಮಾರು ಒಳ್ಳೆ ರಿಸಲ್ಟು ಬಂದಿದೆ ಈ ಸರ್ಪ ಸಂಸ್ಕಾರದಿಂದ. ನಾವೆಲ್ಲ ಸರ್ಪಶಾಂತಿ ಮುಗಿದಾದ್ಮೇಲೆ ಮತ್ತೆ ಫೋನ್ ಮಾಡ್ತಾರೆ, ಯಾವಾಗ ಸರ್ಪಶಾಂತಿ ಮುಗಿದೋಯ್ತಾ ಅಂತ. ಸರಿಯಾಗಿ ನೋಡಬೇಕು, ಈ ವಿಡಿಯೋ ನೋಡೋರನ್ನ, ಈ ಕಾರ್ಯಕ್ರಮ ನೋಡೋರು ಸರಿಯಾಗಿ ನೋಡಬೇಕು. ಸರ್ಪ ಸಂಸ್ಕಾರದಿಂದ ಆಗದಿರೋಂಥ ಕೆಲಸಗಳು ಯಾವುದೂ ಇಲ್ಲ ಅಂತ ನಾವು ಈಗಾಗಲೇ ಹೇಳಿದ್ದೀವಿ, ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಒಂದು ಕೋರ್ಟ್ ಕೆಲಸದಲ್ಲಿ ತುಂಬ ಈಗ ಅದೇ ಕನ್ಫ್ಯೂಸ್ ಆಗ್ತಾಯಿದೆ ಜನಗಳಿಗೆ. ಮತ್ತು ನಾವು 2 ಸರಿ ಬಂದು ಮಾಡಿಸ್ತೀರಿ, ಇನ್ನೂ ಕೋರ್ಟ್ ಕೆಲಸ ಆಗಲಿಲ್ಲ. ಅದು ಎಷ್ಟು ಅಡಚಣೆ ಇರುತ್ತೆ ಅಂತಂದರೆ ಅದರ ದಾರಿ ಮಾಡಿಕೊಡ್ತಾರಂಥದ್ದು ಜನಗಳಿಗೆ ಸಾಮಾನ್ಯ ಗೊತ್ತಾಗಲ್ಲ ಸಡನ್ನಾಗಿ. ಹಂಗಾಗಿ ಎಷ್ಟು ನಾವು ಅದನ್ನು ಆಳವಾಗಿ ಆಲೋಚನೆ ಮಾಡ್ತೀವೋ ಅಷ್ಟು ಅದು ಅದ್ಭುತವಾಗಿ ಕೆಲಸ ಮಾಡ್ತೀವಿ. ಈಗ ಒಂದು ಸರಿ ಮಾಡಿದ್ರೆ 1000 ರೂಪಾಯಿ ಖರ್ಚಾಗುತ್ತೆ. ಪದೇ ಮಾಡೋಕ್ಕಾಗಲ್ಲ. ಒಂದು ಸರಿ ಸರ್ಪ ಸಂಸ್ಕಾರ ಒಂದು ಸರಿ ಹೋಗಲ್ಲ. ಅದನ್ನು ಮಾಡಲಿ, ಸದುಪಯೋಗ ಆಗಲಿ ಅಂತೇಳಿ ಜನರಿಗೊಂದು ಒಳಿತು ಕಾಣಲಿ ಅಂತೇಳಿ ನಾವು ಪ್ರತಿ ಅಮಾವಾಸ್ಯೆಗೆ ಇಟ್ಕೊಂಡಿದ್ದೀವಿ. ಅದರಲ್ಲಿ ಹಾಗಂತ ಅನಾಹುತಗಳು ಹೇಳೋಕ್ಕಾಗಲ್ಲ. ಈಗ ಬಾಲಗ್ರಹ ದೋಷದಿಂದ ಮಕ್ಕಳು ಓದೋ ವಿದ್ಯಾಭ್ಯಾಸದಲ್ಲಿ ಮಂಕಾಗಂಥದ್ದು, ಪದೇ ರೋಗ ಜೀವನ ಕಾಯಿಲೆ ಬೀಳೋಂಥದ್ದು, ಎಷ್ಟೇ ಹಾಸ್ಪಿಟಲ್ ತೋರಿಸಿದ್ರು ಸಹ ಪರಿಹಾರ ಆಗದೇ ಇರೋಂಥದ್ದು, ಇವೆಲ್ಲ ಮಕ್ಕಳಲ್ಲಿ ತುಂಬ ಕಾಣಿಸ್ಕೊಳ್ತಾ ಇದೆ. ಅಂದರೆ ಈ ಬಾಲಗ್ರಹ ದೋಷದಿಂದ ಆ ಬಾಲಗ್ರಹ ದೋಷ ಸಂಪೂರ್ಣವಾಗಿ ಇದರಲ್ಲಿ ಖಂಡಿತ ಹೋಗುತ್ತೆ. ಈಗ ಮಕ್ಕಳನ್ನ ಸರ್ಪ ಸಂಸ್ಕಾರದಲ್ಲಿ ಕೂಡಿಸಬಹುದು. ಅವರಿಗೆ ಒಂದು 7 ವರ್ಷ 8 ವರ್ಷ ಆಗಿದ್ದರೆ ಅವರು ಹುಷಾರಾಗಿರ್ತಾರೆ, ಏನಾದರೂ ಹೇಳ್ಕೊಟ್ಟಿದ್ರೆ ಹೇಳ್ತಾರೆ. ಹಂಗಾಗಿ ಬಾಲಗ್ರಹ ದೋಷ ಇರೋಂಥವ್ರು ಮಕ್ಕಳನ್ನ ಕುಳಿಸಿ ತಂದೆ ಆಗಲಿ ತಾಯಿ ಆಗಲಿ ಜೊತೆಯಲ್ಲಿ ಕೂತ್ಕೊಂಡು ಮಾಡಿಸ್ಕೋಬಹುದು. ಒಂದು. ಎರಡನೇದಾಗಲಿ ಈ ವ್ಯಾಪಾರ ಸ್ಥಳಗಳಲ್ಲಿ ಸರಿಯಾಗಿ ಏನೇ ವಾಸ್ತು ಹೋಮ ಮಾಡಿರ್ತಾರೆ, ಏನೋ ಯಂತ್ರಗಳೆಲ್ಲ ಇಟ್ಟಿರ್ತಾರೆ, ಚಕ್ರಗಳಾಗಿರೋ ಸ್ಥಾಪನೆ ಮಾಡಿರ್ತಾರೆ, ಎಲ್ಲ ಪೂಜೆ ಪುನಸ್ಕಾರ ಮಾಡಿಸಿರ್ತಾರೆ, ಆದರೂ ಅದು ಸರಿಯಾಗಿ ಕ್ಲಿಕ್ ಆಗಿರಲ್ಲ.
ಅದು ಸರ್ಪದೋಷ ಇದ್ದಾಗ ಅದಾಗಲ್ಲ. ಹಂಗಾಗಿ ವ್ಯಾಪಾರ ಸ್ಥಳಗಳಲ್ಲಿ ಸಹ ಇದು ಒಳ್ಳೆ ಅಭಿವೃದ್ಧಿ ಕೊಡೋಂಥದ್ದು. ಈ ವಾಮಾಚಾರ ದೋಷಗಳಲ್ಲಂತೂ ಬಹಳಷ್ಟು ಕಠಿಣವಾಗಿ ಕ್ರಮ ತಗೊಳುತ್ತೆ. ಅದರಲ್ಲಿ ನಾವು ಈ ಸರ್ಪ ಸಂಸ್ಕಾರದಲ್ಲೇ ಅದನ್ನು ಒಂದು ಕಾಳಿ ಸಂಪುಟೀಕರಣ ಮಂತ್ರಗಳಲ್ಲಿ ಅದನ್ನು ತಡೆ ತೆಗೆಯುವಂಥದ್ದು ಇಟ್ಕೊಂಡಿರ್ತೀವಿ, ಹೋಗುತ್ತೆ. ಕೊನೆಯಲ್ಲಿ ಆಶ್ಲೇಷ ಬಲಿ, ಯಾಕಂತಂದರೆ ಈ ಪಿತೃದೋಷ ಮತ್ತು ಪ್ರೇತ ಬಾಧೆಗಳಿಂದ ನರಳಂಥವ್ರು, ಪಿತೃದೋಷಗಳಿಂದ ನರಳಂಥವ್ರಿಗೆ ಈ ಸರ್ಪ ಸಂಸ್ಕಾರದಲ್ಲಿ ಆಶ್ಲೇಷ ಬಲಿ ಬಹಳ ಪ್ರಾಮುಖ್ಯವಾದದ್ದು. ಯಾವುದೇ ಒಂದು ಪೂಜೆ ಯಾಗ ಯಜ್ಞಗಳಲ್ಲಿ ಸಂಕಲ್ಪ ಇಲ್ಲದೆ ಮಾಡಿದಂಥ ಪೂಜೆ ನಿಷ್ಪ್ರಯೋಜನೆ. ಅದು ಕಟ್ಟಡ ಹಾಕದೆ ಗೋಡೆ ಕಟ್ಟದಂಗಿರುತ್ತೆ. ಹಾಗಾಗಿ ಸಂಕಲ್ಪ ಬಹಳ ಮುಖ್ಯ. ಮೇಲಾಗಿ ಪ್ರಾಯಶ್ಚಿತ ಮಹಾಪ್ರಾಯಶ್ಚಿತ ಮಾಡಿಸ್ತೀವಿ. ಅದೆರಡೂ ಮಾಡಿ ಇದನ್ನು ಕ್ರಮಬದ್ಧವಾಗಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಅದನ್ನು ಪದೇ ಪದೇ ನಾವು ಪ್ರತಿ ಅಮಾವಾಸ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಅದನ್ನು ನಡೆಸ್ಕೊಂಡು ಹೋಗ್ಬೇಕಂತೇಳಿ ಸಂಕಲ್ಪ ಮಾಡಿದ್ದೀವಿ. ಹಾಗಾಗಿ ಸರಿ. ಇವಾಗ ಗುರುಜಿ ಹಂಗೆ ಇದು ಕಾಳಿ ತಡೆಯನ್ನು ತೆಗಿತಾ ಇದ್ದೀರಾ, ಅದರದ ಮಹತ್ವ ಏನು? ಕಾಳಿ ತಡೆಯಿಂದ ಈಗ ಒಬ್ಬ ಮನುಷ್ಯನಿಗೆ ಒಂದು ಗಣಪತಿ ಹೋಮ ಆಗಲಿ, ನವಗ್ರಹ ಹೋಮ ಆಗಲಿ, ಯಾವುದೇ ಒಂದು ಹೋಮ ಪೂಜೆ ಮಾಡೋಕ್ಕೆ ಹೋಗ್ತಾರೆ. ಮಾಡೋಕ್ಕೆ ಹೋಗಿದ್ದಾಗ ಅದು ಫಲಿಸಲ್ಲ. ಯಾಕೆ ಫಲಿಸಲ್ಲ? ಏನಾದರೂ ಕೆಡುಕು ದೋಷ ಇದ್ದಾಗ, ವಾಮಾಚಾರ ದೋಷ ಇದ್ದಾಗ, ದೃಷ್ಟಿ ದೋಷ ಇದ್ದಾಗ, ಜೀವನದಲ್ಲಿ ಯಾವುದಾದ್ರೂ ಒಂದು ಅಡಚಣೆ ಇದ್ದಾಗ ಅದನ್ನು ಕ್ಲಿಯರಾಗಿ ಮಾಡಿ ತಡೆಯೆಲ್ಲ ತೆಗೆದಾದ ಮೇಲೆ ನೀವು ಮಾಡಿದಾಗ ಸಂಪೂರ್ಣವಾಗಿ ಅದು ಕೈ ಸೇರುತ್ತೆ. ಮಂತ್ರದಲ್ಲಿ ಅಭಿಮಂತ್ರಿಸಿ ಅದನ್ನು ತಡೆ ತೆಗೆಸಿ ಆಮೇಲೆ ಪ್ರಾಯಶ್ಚಿತ್ತ ಮಾಡೋದ್ರಿಂದ ಸಂಪೂರ್ಣವಾಗಿ ಅದು ಫಲ ಸಿಗುತ್ತೆ. ಹಂಗಾಗಿ ಅದು ಮಾಡ್ತಾರೆ. ಆಮೇಲೆ ಇನ್ನೊಂದು ಗುರುಜಿ, ಅದು ನನಗೂ ಕುತೂಹಲ ಇದೆ. ಇವಾಗ ಸರ್ಪಶಾಂತಿಗೆ ಯಾರೆಲ್ಲ ಕುತ್ಕೊಳ್ತಾರೆ ಅವರಿಗೆ ಧನಾಕರ್ಷಣ ಆಗುವಂಥದ್ದು ಕೊಡ್ತಾ ಇದ್ದೀರಾ. ಅದು ಎಲ್ಲರಲ್ಲೂ ಇರ್ಬೋದು ಅನಿಸುತ್ತೆ, ನನ್ನಲ್ಲೂ ಇದೆ ಗೊತ್ತಿಲ್ಲ. ಅದು ಯಾವ ರೀತಿ ಪೂಜೆ ಮಾಡಿದ್ದೀರಾ, ಅದು ಹಾಕಿರುವಂಥ ಏನಾದರೂ ಸಾಮಗ್ರಿಗಳ ಬಗ್ಗೆ ತಿಳಿಸ್ತೀರಾ? ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ನಂಬಿಕೆ ಅನ್ನೋದು ದೊಡ್ಡದು. ಯಾಕಂದರೆ ಹೇಳ್ಬಹುದು, ಅದನ್ನು ಮಾಡೋಕ್ಕೆ ಹೋಗಿ ತಿರುಗಿ ಅದನ್ನು ಕೇಳಿಸ್ಕೊಂಡು ಮಾಡೋಕ್ಕೆ ಹೋಗಿ ಅದು ಸರಿ ಫಲಿಸದೇ ಇದ್ದಾಗ ತಪ್ಪಾಗುತ್ತೆ. ಅದು ಕಾಳಿ ಎಲ್ಲ ಧನಾಕರ್ಷಣೆ ಮಹತ್ಕರವಾದ ನಮ್ಮ ಗುರುಗಳು ಅದನ್ನು ಹೇಳ್ಕೊಟ್ಟಿದ್ದು ಮಾಡಿಸೋದು. ಪ್ರತಿ ಮನೆಗಳಲ್ಲಿ ಈಗ ಒಂದು 10,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದ ತಕ್ಷಣ ಅದು ಮನೇಲಿ ಉಳಿಯಲ್ಲ. ನಮಗೆ ಎಷ್ಟೇ ದುಡಿದ್ರು ಕೈ ಬಯತ್ತಲ್ಲ, ಕೈಯಲ್ಲಿ ದುಡ್ಡಿಲ್ಲ ಅಲ್ಲ ಅಂತಾರೆ. ಕಾರಣ ಏನಂದರೆ ಈಗ ಒಂದು 10,000ನೋ 20,000ನೋ ತಗೊಂಡು ಮನೆಗೆ ಬರಬೇಕು. ಬಂದ ತಕ್ಷಣ ಹೇಳ್ತಾರೆ ಮನೆಗೆ ಅಮ್ಮನಿಗೆ ಹುಷಾರಿಲ್ಲ, ಮಕ್ಕಳಿಗೆ ಹುಷಾರಿಲ್ಲ, ಬೇಗ ಬಾ ಅಂತ. ಅಲ್ಲಿ ತನಕ ಯಾವುದೇ ರೀತಿ ಒಂದು ಗೊಂದಲ ಇರಲ್ಲ. ಹಣ ಕೈಗೆ ಬಂದ ತಕ್ಷಣ ಮನೆಯಲ್ಲಿ ಒಂದು ಕೆಟ್ಟ ಎನರ್ಜಿ ಎದ್ದೇಳುತ್ತೆ. ಅದು ದರಿದ್ರ ಲಕ್ಷ್ಮಿ, ದರಿದ್ರತನ. ಹಾಗಾಗಿ ಈ ಮಹಾಲಕ್ಷ್ಮಿ ಧನಾಕರ್ಷಣೆ ಅದು ತಾಂತ್ರಿಕ ವಸ್ತುಗಳನ್ನೆಲ್ಲ ಹಾಕಿ ಮಾಡೋಂಥದ್ದು ಬಹಳ ನಮ್ಮ ಅನುಭವದಲ್ಲೂ ಇದೆ. ಇಲ್ಲಾಂದರೆ ನಾವು ಈ ಕ್ಷೇತ್ರನ ಇಷ್ಟೆಲ್ಲ ಬೆಳೆಸೋಕ್ಕಾಗ್ತಾ ಇರಲಿಲ್ಲ. ಅನೇಕ ಸಾವಿರಾರು ಮನೆಗಳಿಗೆ ನಾವು ಈ ವಿಡಿಯೋಗಳು ಮುಂಚೆನೂ ಮಾಡಿಕೊಟ್ಟಿದ್ದೀವಿ. ಎಲ್ಲರ ಮನೆಯಲ್ಲೂ ಅದು ಅಭಿವೃದ್ಧಿ ಕಂಡಿದೆ. ಅದರಲ್ಲಿ ಜೇನುತುಪ್ಪದಲ್ಲಿ ಮಾಡೋಂಥದ್ದು. ಜೇನು ಅಂದ್ರೇ ಸಿಹಿ ಅಂದ್ರೇ ಲಕ್ಷ್ಮಿ ಇದ್ದ ಹಾಗೆ. ಈಗ ಒಂದು ಸಕ್ಕರೆ ಸ್ವಲ್ಪ ಹಾಕಿದ್ರಲ್ಲಿ ಇರುವೆಗಳು ಯಾವ ರೀತಿ ಮುತ್ಕೊಳ್ಳುತ್ತೆ ಅದು ಸಂಶಯನೇ ಇಲ್ಲ. ಹಂಗೆ ಈ ಧನಾಕರ್ಷಣೆದ್ದು ಎಲ್ಲಿ ಯಾವ ಮನೆಯಲ್ಲಿ ವ್ಯಾಪಾರ ಸ್ಥಳದಲ್ಲಾಗಲಿ, ಒಂದು ಅಂಗಡಿಗಳಲ್ಲಾಗಲಿ, ಮನೆಗಳಲ್ಲಾಗಲಿ ಎಲ್ಲೇ ಇಡ್ತಿರೋ ಅದು ಸಕ್ಕರೆ ಇದ್ದ ಹಾಗೆ. ಅದು ಇರುವೆಗಳು ಯಾವ ರೀತಿ ಮುತ್ಕೊಳ್ಳುತ್ತೆ ಹಾಗೆ ಆ ಧನಾಕರ್ಷಣೆ ಎಲ್ಲಿರುತ್ತೋ ಅದಕ್ಕೆ ಆ ಶಕ್ತಿ ಇರುತ್ತೆ. ಯಾಕಂದರೆ ಲಕ್ಷ್ಮೀ ಚಕ್ರಗಳನ್ನ ಬರೆದು ಅದಕ್ಕೆ ಆದಂಥ ಒಂದು ವಸ್ತುಗಳೆಲ್ಲ ಹಾಕಿ ಅದನ್ನು ಅಭಿಮಂತ್ರಿಸಿ ಸಿದ್ಧಿ ಮಾಡಿ ಪ್ಯಾಕ್ ಮಾಡಿರ್ತಾರೆ. ಅದಕ್ಕೆ ಪೂಜೆ ಪುನಸ್ಕಾರ ಏನೂ ಇರಲ್ಲ. ಅಲ್ಲಿ ಏನಿಟ್ಟು ಸುಮ್ಮನೆ ಮನೆಯಲ್ಲಿ ಇಟ್ಟರೆ ಸಾಕು. ಅದು ದಿನೇ ತಗೊಳುತ್ತೆ. 1 ಅಮಾವಾಸ್ಯೆ 2 ಅಮಾವಾಸ್ಯೆ ಕಳಿಬಹುದು. ಕೆಲವರಿಗೆ ಸಂಸ್ಕಾರ ಇರೋಂಥ ಮನೆಯಲ್ಲಿ ಬೇಗ ತಗೊಳುತ್ತೆ. ಕೆಲವರಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಅಂದರೆ 100% ಅದು ಮಾಡೋ ಕೆಲಸ ಅಂತೂ ಖಚಿತ ಮಾಡುತ್ತೆ. ಅದನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಈಗ ಸಂಸ್ಕಾರದಲ್ಲಿ ಕುಂತ್ಕೊಂಡವ್ರಿಗೆ, ಸರ್ಪಶಾಂತಿಯಲ್ಲಿ ಕುಂತ್ಕೊಂಡವ್ರಿಗೆ ಮಾತ್ರ ನಾವು ಉಚಿತವಾಗಿ ಕೊಡ್ತೀವಿ. ಮತ್ತೆ ಇನ್ನೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಗುರುಜಿ? ಏನು ಹೊಸಬರು ನೋಡ್ತಾ ಇರ್ತಾರೆ, ಅವ್ರಿಗೆ ಹೇಳಲೇಬೇಕು. ಈಗ ಗಂಡ ಹೆಂಡತಿ ಸಮಸ್ಯೆಯಲ್ಲಿ ಆಗ್ಬೋದು, ರೋಗ ಜೀವನದಲ್ಲಿ ಆಗ್ಬೋದು, ವ್ಯಾಪಾರದಲ್ಲಿ, ಮಾಟ ಮಂತ್ರ ಶೂನ್ಯಗಳಲ್ಲಿ, ಮತ್ತು ಯಾವುದೇ ಕೆಲಸಕ್ಕಾಗಿ ಕೈ ಹಾಕಿದ್ರೆ ಅಡಚಣೆ, ಕೋರ್ಟ್ ವ್ಯವಹಾರಗಳಲ್ಲಿ ಪದೇ ಆಕ್ಸಿಡೆಂಟ್ ಆಗೋದು, ಪದೇ ರೋಗ ಜೀವನ ಬರೋಂಥದ್ದು, ಮನೆಯಲ್ಲಿ ಸದಾ ಜಗಳ, ತಂದೆ ತಾಯಿಗೆ ಮಕ್ಕಳು ವೈರಿ ಆಗೋಂಥದ್ದು, ಮಕ್ಕಳಿಗೆ ತಂದೆ ತಾಯಿ ವೈರಿ ಆಗೋಂಥದ್ದು, ಮೇಲಾಗಿ ಬರೀ ಹೆಣ್ಣು ಮಕ್ಕಳೇ ಇರೋಂಥ ಒಂದು ಕುಟುಂಬಗಳಲ್ಲಿ ಅದು 100% ಭಾಗ ಅದು ಸರ್ಪದೋಷನೇ. ಮತ್ತು ಒಂದು 3 ಹೆಣ್ಣು ಅಥವಾ 2 ಹೆಣ್ಣು ಮಕ್ಕಳಾಗಿ 1 ಗಂಡು ಮಗುವಾಗಿ, ಅಥವಾ 3 ಗಂಡು ಮಕ್ಕಳಿದ್ದು 1 ಹೆಣ್ಣು ಮಗು, 2 ಗಂಡು ಮಕ್ಕಳಿದ್ದು 1 ಹೆಣ್ಣು ಮಗು, ಈ ಥರ ಇದ್ದರೆ ಅದು ಸರ್ಪದೋಷನೇ. ಬರೀ ಹೆಣ್ಣು ಮಕ್ಕಳು ಸರ್ಪದೋಷ, ಬರೀ ಗಂಡು ಮಕ್ಕಳಿದ್ರು ಅದು ಸರ್ಪದೋಷ. ಈ ರೀತಿಯಾಗಿ ಅದು ಇಲ್ಲದೇ ಇರೋಂಥದ್ದು ಏನಿಲ್ಲ. 64 ದೋಷಗಳ ಇರುತ್ತೆ ಅಂತ ಇದೆ. ಅದರಲ್ಲಿ ಎಲ್ಲಾದರೂ ಒಂದು ಕಡೆ ಮಾನವನು ಸಿಗಾಕೊಂಡಿರ್ತಾನೆ. ಹಂಗಾಗಿ ಎಲ್ಲದಕ್ಕೂ ಒಂದು ಅನುಕೂಲವಾಗಿರೋಂಥದ್ದು ಆ ಸರ್ಪದೋಷ, ಸರ್ಪ ಸಂಸ್ಕಾರ ನಮ್ಮ ಗುರುಗಳು ಹೇಳೋದು. ಅಂದರೆ ನಾವು ಈಗಲೇ ಅಲ್ಲ 30 ವರ್ಷಗಳಿಂದ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಒಳ್ಳೊಳ್ಳೆ ರಿಸಲ್ಟ್ ಸಿಗಿದೆ. ಹಾಗಾಗಿ ಇದನ್ನು ಪ್ರತಿ ಅಮಾವಾಸ್ಯೆ ಇಟ್ಕೋಬೇಕಂತೇಳಿ ಸಂಕಲ್ಪ ಮಾಡಿ ತೀರ್ಮಾನ ಮಾಡಿದ್ದೀವಿ. ಸದುಪಯೋಗ ಮಾಡ್ಕೊಂಡಂಥವ್ರು ಬಂದು ಮಾಡ್ಕೊಂಡು ಹೋಗ್ಬೋದು.
ಈಗ ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿಗಳು ಹೇಳಿದರು ಸರ್ಪದೋಷ ಯಾವುದರಿಂದ ಬರುತ್ತೆ, ಬಾಲಗ್ರಹ ದೋಷ ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯಾಗಿ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದಾಗಿ ಬೇರೆಯವ್ರಿಗೂ ಭಕ್ತಾದಿಗಳಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಥರದಲ್ಲಿ ಗುರೂಜಿಯವರು ಅವರು ಹೇಳಿರೋಕ್ಕೆ ಸಮಯಕ್ಕೆ ತಕ್ಕಂತೆ ಬಂದು ಯಾರು ಸರ್ಪಶಾಂತಿನಲ್ಲಿ ಭಾಗವಹಿಸ್ತಾ ಇದ್ದೀರಾ ಅವರೆಲ್ಲ ಇನ್ ಟೈಮ್ ಇದ್ದು ಪೂಜೆನಲ್ಲಿ ಪಾಲ್ಗೊಂಡು ಅದರಿಂದ ಆಗುವಂತಹ ಉಪಯೋಗಗಳು, ನಿಮಗೆ ಇರೋವಂತಹ ತೊಂದರೆಗಳನ್ನ ಎಲ್ಲ ನಿವಾರಣೆ ಮಾಡಿಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.